ಆಕಾಶವಾಣಿ ಮಂಗಳೂರು. ಸ್ಮೃತಿ ಧ್ವನಿ, ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್. ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾಕ್ಟರ್ ಅರುಣ್ ಕುಮಾರ್ ಎಸ್ಆರ್. ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರು ಕನ್ನಡ ಮತ್ತು ತುಳು ಭಾಷೆ ಹಾಗೂ ಸಾಹಿತ್ಯಕ್ಕೆ ಸಂಬಂಧಿಸಿದ ಶಾಸ್ತ್ರ, ವ್ಯಾಕರಣ, ಹಳೆಗನ್ನಡ ಕಾವ್ಯಗಳು, ತುಳು ಭಾಷೆ, ಪಳಂತುಳು ಕಾವ್ಯ, ಯಕ್ಷಗಾನ ಸಾಹಿತ್ಯ, ಗ್ರಂಥ ಸಂಪಾದನೆ, ಪ್ರವಾಸ ಸಾಹಿತ್ಯ ಹೀಗೆ ಹಲವು ಜ್ಞಾನಶಿಸ್ತುಗಳಲ್ಲಿ ತಮ್ಮ ಅಪೂರ್ವ ಪಾಂಡಿತ್ಯದಿಂದಾಗಿ ಮಂಜೇಶ್ವರ ಗೋವಿಂದ ಪೈಗಳಿಂದ ತೊಡಗಿ ಸಿಡಿಯಾಪ್ ಕೃಷ್ಣ ಭಟ್ಟ, ಮುಳಿಯ ತಿಮ್ಮಪ್ಪಯ್ಯ, ತಾಳತಜೆ ಕೇಶವ ಭಟ್ ಹೀಗೆ ಆಗಿ ಹೋದ ಹಲವಾರು ಕರಾವಳಿಯ ಮಕುಟಮಣಿಗಳ ಸಾಲಿನಲ್ಲಿ ಕರಾವಳಿ ಭಾಗವನ್ನು ಕರ್ನಾಟಕದ ವಿದ್ವತ್ ಪರಂಪರೆಗಳ ವಲಯದಲ್ಲಿ ಈಗಲೂ ನೆನಪುಳಿಯುವಂತೆ ಮಾಡುತ್ತಿರುವ ಮಹಾನ್ ವ್ಯಕ್ತಿತ್ವ. 1956ರಲ್ಲಿ ದಾಖಾ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕರೋಪಾಡಿ ಗ್ರಾಮದ ಪಾದೇಕಲ್ಲಿನಲ್ಲಿ ನಾರಾಯಣ ಭಟ್ಟ ಮತ್ತು ಶಾರದಾ ದಂಪತಿಯ ಸುಪುತ್ರರಾಗಿ ಜನಿಸಿದ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರು ಕರೋಪಾಡಿ, ಕನ್ಯಾನ, ಪುತ್ತೂರಿನ ವಿವೇಕಾನಂದ ಕಾಲೇಜುಗಳಲ್ಲಿ ಪದವಿ ಹಂತದವರೆಗಿನ ವಿದ್ಯಾಭ್ಯಾಸ ಮುಗಿಸಿ ಕನ್ನಡ ಎಂಎಯಲ್ಲಿ ಆಗಿನ ಮೈಸೂರು ವಿಶ್ವವಿದ್ಯಾನಿಲಯದ ಸಂಯೋಜಿತ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿದವರು. ಭಾಗವತದ ಯಕ್ಷಗಾನ ಪ್ರಸಂಗಗಳು ಎಂಬ ವಿಷಯದ ಮೇಲೆ PhD ಪದವಿಯನ್ನು ಕೂಡ ಪಡೆದವರು. ಉಡುಪಿಯ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಡಾಕ್ಟರ್ UP ಉಪಾಧ್ಯಾಯ ಅವರ ಸಂಪಾದಕತ್ವದಲ್ಲಿ ಹೊರಬಂದ ನಿಘಂಟು ಯೋಜನೆಯಲ್ಲಿ ಭಾಗಿಯಾಗಿದ್ದ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರು ಆರಂಭದಲ್ಲಿ ವಿವೇಕಾನಂದ ಕಾಲೇಜು ಪುತ್ತೂರು, ಅನಂತರದಲ್ಲಿ ಸರಕಾರಿ ಕಾಲೇಜುಗಳಲ್ಲಿ ಕನ್ನಡ ಅಧ್ಯಾಪಕರಾಗಿ, ಪ್ರವಾಚಕರಾಗಿ, ಪ್ರಾಂಶುಪಾಲರಾಗಿ ಕಾಲೇಜುಗಳ ಸಾವಿರಾರು ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆ ಮತ್ತು ಸಾಂಸ್ಕೃತಿಕ ಪರದೆಯ ಜೊತೆಗೆ ಆಡಳಿತಾತ್ಮಕವಾಗಿ ಅವುಗಳ ಅಭಿವೃದ್ಧಿ ಹಾಗೂ ಬೆಳವಣಿಗೆಯನ್ನು ವಿಸ್ತರಿಸುವಲ್ಲಿ ಮಹತ್ತರವಾದ ಕೊಡುಗೆಯನ್ನು ನೀಡಿದವರು. ಕರಾವಳಿಯಲ್ಲಂತೂ ಗ್ರಂಥ ಸಂಪಾದನೆ ಕ್ಷೇತ್ರದಲ್ಲಿ ಸುಮಾರು 60ಕ್ಕಿಂತಲೂ ಹೆಚ್ಚು ಕೃತಿಗಳನ್ನು ಸಂಪಾದಿಸಿದ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಅವರ ಕೆಲಸ ಬಹು ಮಹತ್ವದ್ದು. ಶಾಸ್ತ್ರೀಯವಾಗಿ ಕೃತಿಗಳನ್ನು ಸಂಪಾದಿಸುವ ಅವರು ಕೃತಿಯ ಪ್ರತಿ ಪದದ ಕಡೆಗೆ ಗಮನ ಕೊಟ್ಟು ಹಿಂದೆ ಆ ಕೃತಿಯ ಬಗ್ಗೆ ಆಗಿ ಹೋದ ಮಾಹಿತಿಗಳ ಸಂಗ್ರಹ, ಅಡಿಟಿಪ್ಪಣಿ, ವಿಶೇಷ ವಿವರಣೆ, ಶಬ್ದಾರ್ಥಗಳಲ್ಲದೆ ಇಡೀ ಕೃತಿ ಸ್ವರೂಪವನ್ನು ಬಹಳ ಆಳವಾಗಿ ನಿರೂಪಿಸುವ ಪ್ರಸ್ತಾವನೆಯ ಭಾಗವಂತೂ ಸಂಪಾದಿತ ಕೃತಿಯ ಅರ್ಥಪೂರ್ಣ ಭಾಗಗಳಲ್ಲೊಂದು. ಓದುಗರು ಸ್ವತಂತ್ರ ಕೃತಿಗಳಷ್ಟೇ ಪ್ರೀತಿಯಿಂದ ಡಾಕ್ಟರ್ ವಿಷ್ಣು ಭಟ್ಟರ ವಿದ್ವತ್ತಿನ ವಿಸ್ತಾರವನ್ನು ದಾಖಲಿಸುವ ಸಂಪಾದಿತ ಕೃತಿಗಳನ್ನು ಆಯ್ದುಕೊಳ್ಳುತ್ತಾರೆ. ಸಂಸ್ಕೃತ, ಕನ್ನಡ ಹಾಗೂ ತುಳು ಭಾಷೆಗಳಲ್ಲಿ ಅವರಿಗಿರುವ ಹಿಡಿತ ಮತ್ತು ಜ್ಞಾನದಿಂದಾಗಿ ಸಂಪಾದನಾ ಕೃತಿಗಳು ಆಕರ ಗ್ರಂಥಗಳಾಗಿ ಮಾತ್ರವಲ್ಲ, ಗ್ರಂಥ ಸಂಪಾದನಾ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಮಾದರಿಯಾಗಿ ಬಿಡುತ್ತವೆ. ಕೃತಿಗಳ ಪುನರ್ಮುದ್ರಣದ ಸಂದರ್ಭದಲ್ಲಿ ಆ ಕೃತಿಗಳನ್ನು ವಿಷ್ಣು ಭಟ್ಟರೇ ಸಂಪಾದಿಸಿದ್ದಾರೆ ಅಂದರೆ ಅವರ ಛಾಪು, ಸಂಪಾದನಾ ಶಿಸ್ತು ಎದ್ದು ಕಾಣುವುದರ ಜೊತೆಗೆ ಅದೊಂದು ಆಕರ ಗ್ರಂಥವಾಗುತ್ತದೆ ಎಂಬ ಕಾರಣಕ್ಕೆ ಗೋವಿಂದ ಪೈ ಸಂಶೋಧನಾ ಕೇಂದ್ರ, ಮಿತ್ತೂರು ಸಂಪ್ರತಿಷ್ಠಾನದಂತಹ ಸಂಸ್ಥೆಗಳು ಅವರಿಂದಲೇ ಸಂಪಾದನಾ ಕೆಲಸವಾಗಬೇಕು ಎಂಬುದಕ್ಕೆ ಕಾಯುತ್ತವೆ. ಭಾನುಮತಿಯ ನೆತ್ತ, ಭಾರತೀಯ ಸಂವೇದನೆ, ಮಹಾಜನಪದ, ಕೇಶಿರಾಜ ದರ್ಪಣ, ತುಳುವರಿವರು, ಇತ್ತೀಚೆಗೆ ಬಿಡುಗಡೆಯಾದ ಗೋವಿಂದ ಪೈ ಸಂಶೋಧನಾ ಮಹಾಸಂಪುಟ ಹೀಗೆ ಅವರು ಸಂಪಾದಿಸಿದ ಬಹು ಪ್ರಾಮುಖ್ಯವಾದ ಹಲವು ಕೃತಿಗಳನ್ನು ಗಮನಿಸಬಹುದು. ಸುಮಾರು 22ರಷ್ಟಿರುವ ಸ್ವತಂತ್ರ ಕೃತಿಗಳಲ್ಲಿ ಸೇಡಿಯಾಪು, ಏರೆ ಲಕ್ಷ್ಮೀನಾರಾಯಣ ಆಳ್ವ, ಪ್ರೊಫೆಸರ್ ಎಂ ರಾಮಚಂದ್ರ, ಮಿತ್ತೂರು ತಿಮ್ಮಯ್ಯ ಭಟ್ಟರು ಹೀಗೆ ಹಲವು ಅಪೂರ್ವ ವ್ಯಕ್ತಿ ಚಿತ್ರಗಳಲ್ಲದೆ ಯಕ್ಷಗಾನ ಅಧ್ಯಯನ, ತುಳು ಸಾಹಿತ್ಯ ಅಧ್ಯಯನ, ಸಂಸ್ಕೃತಿ ಸಂಶೋಧನಾ, ಹಿರಿಯರಿವರು, ಇತ್ತೀಚೆಗೆ ಬಿಡುಗಡೆಗೊಂಡ ಗ್ರಂಥಾಲೋಕ ಮುಂತಾದವುಗಳು ಕೇವಲ ಶಾಸ್ತ್ರೀಯ ಚೌಕಟ್ಟಿನಲ್ಲಿ ಮಾತ್ರವಲ್ಲ, ಆಧುನಿಕ ಸಾಹಿತ್ಯ ಚಿಂತನೆ ಕ್ರಮದಲ್ಲೂ ಬೆಳಕು ಚೆಲ್ಲುವಂತಹ ಶ್ರೇಷ್ಠ ಕೃತಿಗಳು. ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಅವುಗಳು ಬಹು ಮಹತ್ವದ್ದಾಗಿ ನಿಲ್ಲುತ್ತವೆ. ಹಲವು ಗ್ರಂಥಗಳಿಗೆ ಅವರು ಬರೆದ ಮುನ್ನುಡಿಗಳು ಸಾರ್ವಕಾಲಿಕವಾಗಿದ್ದು ಅಧ್ಯಯನಕಾರಿಗೆ ಗಮನಿಸಬೇಕಾದ ಆಕರಗಳಾಗುತ್ತವೆ.
ಡಾಕ್ಟರ್ ಪಾದೆಕಲ್ಲು ವಿಷ್ಣು ಭಟ್ಟರ ಭಾಷಣಗಳು ಅಂದರೆ ಮಾಹಿತಿಗಳ ದೊಡ್ಡ ನಿಧಿ ಸಿಕ್ಕಿದ ಅನುಭವವಾಗುತ್ತದೆ. ಕೊಟ್ಟ ವಿಷಯದಲ್ಲಿ ತಯಾರಿ ಮತ್ತು ಪ್ರಬುದ್ಧ ಚಿಂತನೆಯುಳ್ಳ ಮಂಡನೆ ಮಾತ್ರವಲ್ಲ, ಅವರು ಎತ್ತಿಕೊಳ್ಳುವ ನಿಖರ ಜಿಜ್ಞಾಸೆಗಳು ಕಂಚಿನ ಕಂಠದಲ್ಲಿ ನಿರರ್ಗಳವಾಗಿ ಮೂಡಿಬರುವುದನ್ನು ಕೇಳುವುದೇ ಒಂದು ವಿಶೇಷ ಸುಖ. ರಾಜ್ಯಾದ್ಯಂತ ಬಿಡುವಿಲ್ಲದೆ ಓಡಾಡುವ ಭಾಷಣಕಾರರಾಗಿರುವ ಅವರು ಇತ್ತೀಚೆಗೆ ಅಂದರೆ ಕೊರೋನಾ ಕಾಲಘಟ್ಟದಲ್ಲಿ ಯೂಟ್ಯೂಬ್ ಚಾನೆಲ್ಗಳಾಗಿ ಮಾಡಿದ ಶಬ್ದಮಣಿ ದರ್ಪಣ, ಜನನ ಯಶೋಧರ ಚರಿತೆ ಮುಂತಾದ ಕನ್ನಡದ ಹಲವು ಮಹತ್ವದ ಕಾವ್ಯಗಳ ಕುರಿತಾದ ಚಿಂತನೆಗಳು ಬಹು ಮೌಲಿಕವಾದ ಒಳನೋಟಗಳನ್ನು, ಕನ್ನಡದ ಶಾಸ್ತ್ರೀಯತೆಯ ಕುರಿತಾದ ಚಿಂತನೆಗಳನ್ನು ಕೊಡುವ ಸಂಗ್ರಹಗಳಾಗಿ ಮುಂದಿನವರಿಗಾಗಿ ರಕ್ಷಿಸಲ್ಪಟ್ಟಿವೆ. ಬಹುಶಃ ಅವರ ಈ ತರಹದ ಸಾಹಿತ್ಯ ಕೈಂಕರ್ಯ ಇಂದಿನ ಆಧುನಿಕ ಯುಗದ ತಲ್ಲಣಗಳು ಮತ್ತು ಪಾರಂಪರಿಕ ಕನ್ನಡದ ಬಗ್ಗೆ ಉದಾಸೀನತೆಯ ನಡುವೆ ಮುಂದಿನ ದಿನಗಳಲ್ಲಿ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಇತಿಹಾಸದಲ್ಲಿ ಅಜರಾಮರವಾಗಿ ನಿಲ್ಲುವಂಥವು ಎಂಬುದರಲ್ಲಿ ಎರಡು ಮಾತಿಲ್ಲ. ಸಂಶೋಧನೆಯ ಸಂದರ್ಭದಲ್ಲೂ ಅವರ ಒಳನೋಟಗಳು ಅಂತರ್ಶಿಸ್ತೀಯ ನೆಲೆಗಳಲ್ಲಿರುತ್ತವೆ. ಸಾಹಿತ್ಯ, ಜಾನಪದ, ಯಕ್ಷಗಾನ ಮುಂತಾದ ಯಾವುದೇ ವಿಷಯಕಗಳಲ್ಲಿ ಅವರ ಧೋರಣೆಗಳು ಸಹಜ ಸತ್ಯದ ಕಡೆಗೆ ಇರುತ್ತವೆ. ಸ್ವತಃ ಅವರ ಸಂಶೋಧಿತ ಚಿಂತನೆಗಳು, ಅಧ್ಯಯನಗಳು ಮಾತ್ರವಲ್ಲದೆ ಅವರ ಮಾರ್ಗದರ್ಶನದಲ್ಲಿ ನಡೆದ ಸಂಶೋಧನೆಗಳು ಉತ್ಕೃಷ್ಟ ಮಟ್ಟದ ಸಂಶೋಧನೆಗಳಾಗಿ ಹೊರಹೊಮ್ಮಿವೆ. ಪಳಂತುಳು ಸಾಹಿತ್ಯಾಧ್ಯಯನ, ಯಾತ್ರೆ, ಪ್ರವಾಸ ಸಾಹಿತ್ಯ, ಆಕಾಶವಾಣಿ ಚಿಂತನ, ಯಕ್ಷಗಾನ ಅರ್ಥಧಾರಿಕೆ ಹೀಗೆ ಹಲವು ಶೈಕ್ಷಣಿಕ ಜ್ಞಾನಶಿಸ್ತುಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಡಾಕ್ಟರ್ ಪಾದೆಕಲ್ಲು ವಿಷ್ಣು ಭಟ್ಟರು ವಿದ್ವತ್ ವಲಯದಲ್ಲಿ ಇಡೀ ಕರ್ನಾಟಕದಲ್ಲಿ ಬಹು ಎತ್ತರದ ಸ್ಥಾನದಲ್ಲಿ ಇರುವವರು. ಅತ್ಯಂತ ಸರಳ ಸ್ನೇಹಜೀವಿ. ತಮ್ಮ ಉಡುಗೆ ತೊಡುಗೆ ಅನುಷ್ಠಾನಗಳಲ್ಲಿ ಪಾರಂಪರಿಕತೆಯನ್ನು ಉಳಿಸಿಕೊಂಡಂಥ ಅವರು ನಿಜಾರ್ಥದಲ್ಲಿ ಭಾರತೀಯ ಸಂಸ್ಕೃತಿಯ ಮಾದರಿಯಾಗಿ ಶೋಭಿಸುತ್ತಾರೆ. ಅವರಿಗೆ ದೊರಕಿದ 20ಕ್ಕಿಂತಲೂ ಹೆಚ್ಚು ಗೌರವಗಳಲ್ಲಿ ಬಹುಮುಖ್ಯವಾದವುಗಳೆಂದರೆ ಶ್ರೀ ಕೃಷ್ಣಾನುಗ್ರಹ ಪ್ರಶಸ್ತಿ, ಶ್ರೀ ರಾಮವಿಠಲ ಪ್ರಶಸ್ತಿ, ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯಿಂದ ಯಕ್ಷಗಾನ ಅಧ್ಯಯನ ಕೃತಿಗೆ ಪುಸ್ತಕ ಬಹುಮಾನ ಪ್ರಶಸ್ತಿ, ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿ ವಿದ್ವತ್ ಪ್ರಶಸ್ತಿ, ಡಿ.ವಿ.ಜಿ. ಜನ್ಮದಿನ ಪುರಸ್ಕಾರ, ಬಂಟ್ವಾಳ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನ ಗೌರವ, ಹವ್ಯಕ ಸಾಧಕರತ್ನ ಪ್ರಶಸ್ತಿ, ಕಳೆದ ವರ್ಷ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನದ ಪುರಸ್ಕಾರ, ಉಡುಪಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನದ ಗೌರವ, ಅಖಿಲ ಹವ್ಯಕ ಸಭಾದ ವತಿಯಿಂದ ಹವ್ಯಕ ಭೂಷಣ ಪ್ರಶಸ್ತಿ ಮುಂತಾದವುಗಳು ಸೇರಿವೆ. ಮೂಲತಃ ಬಂಟ್ವಾಳ ತಾಲೂಕಿನ ಪಾದೇಕಲ್ಲಿನವರಾದರೂ ಉಡುಪಿಯ ಆತರಾಡಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನೆಲೆ ನಿಂತು ಉಡುಪಿಯ ಮಣ್ಣಿಗೂ ಗೌರವದ ನೆಲೆಯನ್ನು ಒದಗಿಸಿಕೊಟ್ಟ ಡಾಕ್ಟರ್ ಪಾದೆಕಲ್ಲು ವಿಷ್ಣು ಭಟ್ಟರನ್ನು ಆಕಾಶವಾಣಿಗಾಗಿ ಅವರ ವಿದ್ಯಾರ್ಥಿಯಾಗಿ ಸಂದರ್ಶನವನ್ನು ಮಾಡಲು ಬಹು ಸಂತೋಷ ಪಡುತ್ತೇನೆ. ನಮಸ್ಕಾರ ಸರ್. ನಮಸ್ಕಾರ. ತಾವು ತೆಂಕಬೈಲ್ನವರು ಅಂತ ನಾನು ಕೇಳಿದ್ದೇನೆ. ಹೌದು. ಪಾದೆಕಲ್ಲು ಕುಟುಂಬದಿಂದ ಬಂದಂಥವರು. ಆ ಇಡೀ ಕುಟುಂಬದ ಬಗ್ಗೆ ಮತ್ತು ಅದರ ಪ್ರೋತ್ಸಾಹ ಮತ್ತು ಅದರ ಒಂದು ರೀತಿಯ ಆ ಕುಟುಂಬದಲ್ಲಿ ನಿಮಗಾಗಿರತಕ್ಕಂಥ ವಿಶೇಷವಾದ ಪ್ರಭಾವ ಏನು ಅನ್ನೋದ್ರ ಬಗ್ಗೆ ದಯವಿಟ್ಟು ತಿಳಿಸ್ಬೇಕು ಅಂತ ನಾನು ಕೇಳಿಕೊಳ್ಳುವಂಥದ್ದು. ಈ ತೆಂಕಬೈಲು ಕುಟುಂಬ ಎಂಬುದು ನಮ್ಮ ಪ್ರದೇಶದ, ಅಂದರೆ ನಾವು ಇರುವ ಪ್ರದೇಶ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕು ಕರೋಪಾಡಿ ಗ್ರಾಮ. ಈ ಕರೋಪಾಡಿಯಲ್ಲೇ ತೆಂಕಬೈಲು ಎಂಬಂಥ ಒಂದು ಸ್ಥಳವೂ ಇದೆ. ಅಲ್ಲಿ ವಾಸ ಮಾಡುವಂಥ ಬೇರೆ ಬೇರೆ ಜನಸಮೂಹಗಳು, ಅದರಲ್ಲಿ ಹವ್ಯಕ ಬ್ರಾಹ್ಮಣ ವರ್ಗ ಒಂದು ಹಾಗೆ ಬೇರೆ ಬೇರೆ ಜನವರ್ಗಗಳಲ್ಲಿ ಒಂದು. ಆ ಹವ್ಯಕ ಬ್ರಾಹ್ಮಣರಲ್ಲಿ ನಮ್ಮ ಪ್ರದೇಶದಲ್ಲಿ ಮಂಗಳೂರು ಹೋಬಳಿ ಅಂತ ಹೇಳ್ತಾರೆ, ಅಂದರೆ ವಿಟ್ಲ ಸೀಮೆ, ಕುಂಬಳ ಸೀಮೆ, ಪಂಜಸೀಮೆ, ಕೋಳಿಯೂರು ಕೈರಂಗಳ ಹೀಗೆ ಕೆಲವು ಸೀಮೆಗಳಿವೆ. ಸಾಮಾನ್ಯವಾಗಿ ಈ ಹವ್ಯಕ ಜನವರ್ಗದವರು ನೆಲೆಸಿದಂಥ ಪ್ರದೇಶವನ್ನು ಆ ರೀತಿಯಲ್ಲಿ ಹೇಳುವಂಥದ್ದು, ಗುರುತಿಸುವಂತಹದ್ದು. ಅದರಲ್ಲಿ ಈ ಕುಟುಂಬಗಳು, ವೈದಿಕ ಕುಟುಂಬಗಳ ಹೆಸರುಗಳು ಬರ್ತವೆ. ಅದರಲ್ಲಿ ಮೊದಲನೇದು, ಎರಡನೇದು, ಮೂರನೇದು, ನಾಲ್ಕನೇದು ಹೀಗೆ. ಅದರಲ್ಲಿ ಮೊದಲನೇ ಕುಟುಂಬ ಚಕ್ರಕೋಡಿ ಶಾಸ್ತ್ರಿಗಳ ಮನೆತನ, ಅದು ಒಂದನೇದು. ಎರಡನೇದು ತೆಂಕಬೈಲು ಕುಟುಂಬ, ಮೂರನೇದು ಆಲಂಗಾರು, ನಾಲ್ಕನೇದು ಕಿಳಿಂಗಾರು, ಐದನೇದು ತೋಟಿ ಕುಟುಂಬ ಅಂತ. ಈ ಎಲ್ಲ ಕುಟುಂಬಗಳಲ್ಲಿ ಹೆಚ್ಚಿನವು ಉತ್ತರ ಕನ್ನಡದಿಂದ ಬಂದಂಥವು, ಯಾವಾಗ ಬಂದಿವೆ ಎಂಬಂಥ ನೆನಪನ್ನು ಹೊಂದಿಲ್ಲದೆ ಇರುವಂಥವು. ಕೆಲವು ಕುಟುಂಬಗಳಿಗೆ ನಾವು ಎಲ್ಲಿಂದ ಬಂದದ್ದು, ತಾವು ಎಲ್ಲಿಂದ ಬಂದೆವೆಂಬಂಥ ನೆನಪು ಉಂಟು. ದಕ್ಷಿಣ ಕನ್ನಡ ತುಳುನಾಡಿಗೆ ಹವ್ಯಕರು ಬಂದಂಥದ್ದು ವಲಸೆಯಾಗಿ, ಮುಖ್ಯವಾಗಿ ಕೃಷಿ ಉದ್ದೇಶದಿಂದ ವಲಸೆಯಾಗಿ ಬಂದರು. ಬಹಳ ಹಿಂದಿನ ಕಾಲದಲ್ಲಿ, ಅಂದರೆ ಒಂದು 400-500 ವರ್ಷಗಳ ಹಿಂದೆ ಬಂದದ್ದಿರಬಹುದು. ಉತ್ತರ ಕನ್ನಡ ಹವ್ಯಕರು ಸಾಮಾನ್ಯವಾಗಿ ದಟ್ಟವಾಗಿ ನೆಲೆಸಿರುವಂಥ ಪ್ರದೇಶ. ಉತ್ತರ ಕನ್ನಡ, ಸ್ವಲ್ಪ ಮಟ್ಟಿಗೆ ಶಿವಮೊಗ್ಗ ಇತ್ಯಾದಿ.
ಉತ್ತರ ಕನ್ನಡದಲ್ಲಿ ಘಟ್ಟದ ಮೇಲಿನ ಭಾಗವು ಘಟ್ಟದ ಕೆಳಗಿನ ಭಾಗವು ಎರಡೂ ಕಡೆಗಳಲ್ಲಿ ಹವ್ಯಕರು ದಟ್ಟವಾಗಿದ್ದಾರೆ. ಹಾಗೆ ಇಲ್ಲಿಗೆ ವಲಸೆ ಬಂದ ಮೇಲೆ ಅವರು ಕೋಳಿಯೂರು ಕೈರಂಗಳ, ವಿಟ್ಲ ಸೀಮೆ, ಕುಂಬಳ ಸೀಮೆ ಮತ್ತು ಪುತ್ತೂರು ಸೀಮೆ ಮತ್ತು ಅಲ್ಲಿಂದ ವಲಸೆ ಹೋಗಿ ಈಗ ಕುಂಬಳ ಸೀಮೆಯಿಂದೆಲ್ಲ ವಲಸೆ ಹೋಗಿ ಪಂಜಸೀಮೆ ಮತ್ತು ಇನ್ನೂ ಕೆಲವು ಕಡೆಗಳಲ್ಲಿ ಇತ್ತೀಚೆಯ ಕಾಲಗಳಲ್ಲಿ ಬೆಳ್ತಂಗಡಿ ತಾಲೂಕಿಗೆ, ಆಮೇಲೆ ಕಾರ್ಕಳ ತಾಲೂಕಿಗೆ ಎಲ್ಲ ವಲಸೆ ಹೋಗಿದ್ದಾರೆ. ಉದ್ಯೋಗದ ದೃಷ್ಟಿಯಿಂದ ಬೇರೆ ಬೇರೆ ಕಡೆಗಳಿಗೆ ವಲಸೆ ಹೋಗಿದ್ದಾರೆ, ವಿದೇಶಗಳಲ್ಲಿಯೂ ಇದ್ದಾರೆ. ಅದರಲ್ಲಿ ತೆಂಕಬೈಲು ಎಂಬ ಪುರೋಹಿತ ಕುಟುಂಬಕ್ಕೆ ಸೇರಿದವನು ನಾನು ಪೌರೋಹಿತ್ಯ ಇತ್ಯಾದಿಗಳ ಅಧ್ಯಯನವನ್ನು ಮಾಡಿಲ್ಲ. ನಮ್ಮ ಹಿರಿಯರು ಪುರೋಹಿತರು ಮತ್ತು ಕೃಷಿಕರಾಗಿದ್ದರು. ನಮ್ಮ ತಂದೆಯವರು ಕೃಷಿಕರು ಆಗಿದ್ದರು, ಪೌರೋಹಿತ್ಯವನ್ನು ಮಾಡ್ತಾಯಿದ್ರು. ಹಾಗೆ ಆ ಕುಟುಂಬದಲ್ಲಿ ಜನಿಸಿ ಬಂದಂಥವನು ನಾನು. ಅನುಷ್ಠಾನಾದಿಗಳು ಎಷ್ಟು ಕುಟುಂಬದ ಪರಂಪರೆಯಿಂದ ಬಂದಿವೆಯೋ ಅಷ್ಟನ್ನು ನಾವು ಮಾಡಿಕೊಂಡು ಹೋಗುವಂಥದ್ದು, ನಮ್ಮ ತಂದೆಯವರು ಏನು ಕಲಿಸಿದ್ದಾರೋ ಅದನ್ನು ಮಾಡಿಕೊಂಡು ಬರುವಂತಹದ್ದು. ನನಗೆ ಅದರಲ್ಲಿ ವೈಯಕ್ತಿಕವಾಗಿ ನನಗೂ ತುಂಬ ಸಂತೋಷ ಇದೆ. ಮತ್ತು ಈ ಕುಟುಂಬದ ಬಗೆಗೆ ಒಂದು ಕುಟುಂಬ ನಕ್ಷೆ ಇತ್ಯಾದಿಗಳನ್ನು ತಯಾರು ಮಾಡಬೇಕು, ಕುಟುಂಬದ ಇತಿಹಾಸದ ಬಗೆಗೆ ಕೆಲಸ ಮಾಡಬೇಕು ಎಂಬುದಾಗಿ ನಮ್ಮ ಕುಟುಂಬದವರೆಲ್ಲ ಯೋಚಿಸಿ ಯೋಜನೆಯನ್ನೇ ಮಾಡಿದರು. ಅದಕ್ಕಾಗಿ ಆ ಯೋಜನೆಯಲ್ಲಿ ನಾವು ಒಂದು ಪುಸ್ತಕವನ್ನು ಪ್ರಕಟಿಸಿದ್ದೇವೆ, ತೆಂಕಬೈಲು ವಂಶಲತೆ ಅಂತ. ಅದರಲ್ಲಿ ನಮ್ಮ ಪಾದೇಕಲ್ಲು ಎಂಬಂಥ ವಿಭಾಗದಲ್ಲಿ ಕುಟುಂಬದಲ್ಲಿ 2 ವಿಭಾಗಗಳಿವೆ. ನಮ್ಮ ತೆಂಕಬೈಲು ಕುಟುಂಬದಲ್ಲಿ 2 ವಿಭಾಗಗಳು, ಒಂದು ಕೇಕಣಾಜೆ ವಿಭಾಗ ಅಂತ, ಇನ್ನೊಂದು ಪಾದೇಕಲ್ಲು ವಿಭಾಗ ಅಂತ. ಅದರಲ್ಲಿ ಪಾದೇಕಲ್ಲು ವಿಭಾಗದಲ್ಲಿ ಏನೇನು ಪೂಜಾ ಪರಂಪರೆಯ ಅನುಷ್ಠಾನ ಪರಂಪರೆ ಎಲ್ಲ ಬಂದಿದೆ ಅದೆಲ್ಲವನ್ನೂ ಕೂಡ ಸಂಗ್ರಹಿಸಿ ಕೊಟ್ಟು ಈ ಪುಸ್ತಕವನ್ನು ವಂಶ ನಕ್ಷೆಯನ್ನು ನಾವು ಸಿದ್ಧಪಡಿಸಿದ್ದೇವೆ. ತೆಂಕಬೈಲು ವಂಶಲತೆ ಎಂಬ ಹೆಸರಿನಿಂದ ಅದು ಪುಸ್ತಕ ಪ್ರಕಟ ಆಗಿದೆ. ನಿಮ್ಮ ಕುಟುಂಬದಲ್ಲಿ ವಿಶೇಷವಾಗಿ ಪೂಜೆ ಇತ್ಯಾದಿಗಳು ನಡೆಯುತ್ತವೆ ಅಂತ ಕೇಳಿದ್ದೇವೆ ನಾವು. ಹೌದು, ಅಂದರೆ ನವರಾತ್ರಿ ಇತ್ಯಾದಿ. ಶ್ರೀಚಕ್ರ ಆರಾಧನೆ ಇದೆ, ಬಹಳ ಹಿಂದಿನಿಂದಲೇ ಇದು ನಡೆದುಕೊಂಡು ಬಂದಿದೆ. ಆ ಆರಾಧನೆ ನವರಾತ್ರಿ ಸಮಯದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮಗಳೆಲ್ಲ ಇರ್ತವೆ. ಇನ್ನೂ ಅದರಲ್ಲಿ ಒಂದು ಹಿನ್ನೆಲೆ ಉಂಟು. ಮೊದಲಿನಿಂದಲೂ ನಾವು ಶ್ರೀಚಕ್ರ ಆರಾಧನೆ ಮಾಡ್ತಾ ಇದ್ದಂಥವರು. ಆಮೇಲೆ ವಿಟ್ಲದ ಅರಸರು ಆ ಒಂದು ಶ್ರೀಚಕ್ರವನ್ನು, ಬೆಳ್ಳಿಯ ಶ್ರೀಚಕ್ರವನ್ನು ಸಿದ್ಧಪಡಿಸಿ ನಮಗೆ ಪೂಜೆಗಾಗಿ ಒದಗಿಸಿಕೊಟ್ರು. ಅದು ಉದ್ದೇಶ ಅವರು ಕೊಟ್ಟದ್ದು ಉದ್ದೇಶ ಅದಕ್ಕೆ ದಾಖಲೆ ಅಂತಲ್ಲ, ಕಥೆಯ ರೀತಿಯಲ್ಲಿ ಅದು ಇದೆ. ವಿಟ್ಲದ ಅರಮನೆಯಲ್ಲಿಯೂ ಈ ಶ್ರೀಚಕ್ರ ಆರಾಧನೆ ನಡೀತಾ ಇತ್ತು. ಆದರೆ ಅವರೇ ಆರಾಧನೆ ಮಾಡ್ತಾ ಇದ್ದದಲ್ಲ, ಅರ್ಚಕರು ಅಥವಾ ಪೂಜೆಯವರು ಅವರ ಮೂಲಕ ಮಾಡ್ತಾಯಿದ್ರು. ಈ ಪೂಜೆ ಅವರ ಮನೆಯಲ್ಲಿ ನಡೀತಾ ಇತ್ತು. ಮೊದಲು ಆಲಂಗಾರಿನ ಒಂದು ಮನೆತನ, ಅದು ಈ ಚಕ್ರಕೋಟಿ ತೆಂಕಬೈಲು ಅಂತ ನಾನೀಗ ಹೇಳಿದ 4 ಮನೆತನಗಳಲ್ಲಿ ಸೇರಿದಂತಹದ್ದಲ್ಲ. ಆಲಂಗಾರಿನಲ್ಲಿ ಇರುವವರು, ಅವರ ಹಿರಿಯರು ಯಾರು, ಅವರು ಆ ಪೂಜೆ ಮಾಡ್ತಾಯಿದ್ರಂತೆ ಅರಮನೆಯವರ ಪರವಾಗಿ. ಆ ಪೂಜೆ ಮಾಡುವಲ್ಲಿಗೆ ಅರಮನೆಯಿಂದ ನೈವೇದ್ಯದ ಉದ್ದೇಶದಿಂದ ಅಕ್ಕಿ, ನಂದಾದೀಪದ ಉದ್ದೇಶದಿಂದ ಎಣ್ಣೆ ಇತ್ಯಾದಿಗಳೆಲ್ಲ ಬರ್ತಾ ಇದ್ದವು. ಅಲ್ಲಿಗೂ ಹೋಗ್ತಾ ಇದ್ದಿರಬಹುದು ಹಿಂದೆ. ಆಮೇಲೆ ಅದು ನಮ್ಮಲ್ಲಿಗೆ ಬಂದಾಗ ನಮ್ಮಲ್ಲಿಗೂ ಅದು ಸಲ್ತಾ ಇತ್ತು ಅರಮನೆಯಿಂದ. ನಮ್ಮಲ್ಲಿಗೆ ಬಂದದ್ದು ಹೇಗೆ ಅಂತ ಹೇಳಿದರೆ, ಅವರು ಆ ಪೂಜೆ ಮಾಡುವಂಥವರಲ್ಲಿ ಏನೋ ಸಮಸ್ಯೆ ಆಯಿತು. ಆಗ ಪೂಜೆ ಮಾಡ್ತಾ ಇದ್ದಂಥ ವ್ಯಕ್ತಿ ಈ ಶ್ರೀಚಕ್ರವನ್ನು ಕೂಡ, ಶ್ರೀಚಕ್ರ ಯಂತ್ರ ಏನುಂಟು ಬೆಳ್ಳಿದ್ದು, ಅದನ್ನು ಕೂಡ ತೆಗೆದುಕೊಂಡು ದೇಶಾಂತರ ಹೋಗಿಬಿಟ್ಟ ಅಂತೆ. ಹೋಗಿ ಅದೇನೋ ಸ್ವಲ್ಪ ಮತಿಭ್ರಮಣೆ ಆಗಿಯೋ ಏನೋ ಅಂತೂ ಟೆಂಕಲಾಗಿ ಅಂತ ಹೇಳಿದರೆ ಕೇರಳಕ್ಕೆ ಹೋಗಿ, ಕೇರಳದಲ್ಲಿ ತಿರುವನಂತಪುರದವರೆಗೆ ಆ ವ್ಯಕ್ತಿ ಹೋಗಿ ಅಲ್ಲಿ ಆ ವ್ಯಕ್ತಿ ತೀರಿ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಬ್ರಾಹ್ಮಣರ ಹತ್ರ ಈ ಶ್ರೀಚಕ್ರ ಇದು ವಿಟ್ಲದ ಅರಮನೆಯ ಶ್ರೀಚಕ್ರ ಅಂತ ಹೇಳಿದ್ರಂತೆ. ಆವಾಗ ಅದು ಭಿನ್ನ ಬಂದಿತ್ತಂತೆ, ತುಂಡಾಗಿತ್ತು. ಅದಕ್ಕೆ ಅವ್ರು ಪೂಜೆ ಮಾಡ್ತಾ ಇದ್ರೋ ಇಲ್ವೋ ಅದು ಯಾವುದು ಗೊತ್ತಿಲ್ಲ. ಆಮೇಲೆ ಅಲ್ಲಿಯ ಅರಸರು ಅದನ್ನು ಭಿನ್ನ ಬಂದಂಥದ್ದನ್ನು ಹೀಗೆ ಇರುವಂಥದ್ದು ಸರಿಯಲ್ಲ ಅಂತ ಅದನ್ನು ಅಕ್ಕಸಾಲಿಗರ ಹತ್ರ ಗುದ್ದಿಸಿ ಅದನ್ನು ಬೆಳ್ಳಿಯಾಗಿ ಮಾಡಿ ಪತ್ರ ಸಹಿತವಾಗಿ ವಿಟ್ಲ ಅರಮನೆಗೆ ಕಳಿಸಿದ್ರಂತೆ. ಇದು ನಿಮ್ಮ ಮನೆಯ ಹಿರಿಯರು ಆರಾಧಿಸಿಕೊಂಡು ಬಂದಂಥ ಶ್ರೀಚಕ್ರದ ಬೆಳ್ಳಿ, ಅದನ್ನು ಹೀಗೆ ಒಬ್ಬರು ಅರ್ಚಕರು ತಂದಂಥವರು ಇದನ್ನು ಹೇಳಿ ತೀರಿ ಹೋದರು. ತೀರಿ ಹೋದವರಿಗೆ ಅಲ್ಲಿ ಬ್ರಾಹ್ಮಣರ ಮೂಲಕ ಎಲ್ಲ ಉತ್ತರ ಕ್ರಿಯೆಗೇನೆಲ್ಲ ವ್ಯವಸ್ಥೆ ಮಾಡಿಸಿದ್ರಂತೆ ಅಲ್ಲಿ ಅರಸರು. ಆಮೇಲೆ ಅರಮನೆಗೆ ತಂದರು. ಅರಮನೆಯಲ್ಲಿ ಪುನಃ ಅದನ್ನು ಶ್ರೀಚಕ್ರ ಯಂತ್ರವನ್ನು ಹೊಯಿಸಿ ಅದನ್ನು ಪೂಜೆಗಾಗಿ ನಮ್ಮ ಹಿರಿಯರಿಗೆ ಕೊಟ್ಟರು ಎಂಬಂಥದ್ದು. ಇದು ನಡೆದದ್ದು ನಮ್ಮ ತಂದೆಯವರ ಅಜ್ಜ ಪಾದೇಕಲ್ಲು ಗಣಪತಿ ಭಟ್ಟರು ಅಂತ ಇದ್ದರು. ಸರಿ, ಅವರ ಕಾಲದಲ್ಲಿ ಅವರು ಬಹಳ ದೊಡ್ಡ ಮಂತ್ರವಾದಿಗಳಾಗಿದ್ದರು, ಆಮೇಲೆ ಪುರೋಹಿತರೂ ಆಗಿದ್ದರು, ಅನೇಕ ಸಾಧನೆಗಳನ್ನು ಮಾಡಿದಂಥವರು. ಅವರು ಕೊನೆಗೆ
ಸನ್ಯಾಸಿಗಳಾಗಿದ್ದರು. ಅವರ ಕೊನೆಗಾಲದಲ್ಲಿ ಒಂದು 10 ವರ್ಷಗಳ ಕಾಲ ಅವರು ಸನ್ಯಾಸ ತೆಗೆದುಕೊಂಡು ವಿಟ್ಲದಲ್ಲಿ ಒಂದು ಛತ್ರ ಅಂತ ಇದೆ, ವಿಟ್ಲ ಛತ್ರ, ಅಲ್ಲಿ ಅವರು ನೆಲೆಸಿದ್ರು. ಬ್ರಹ್ಮಾನಂದ ಸರಸ್ವತಿ ಅಂತ ಅವರಿಗೆ ಆಶ್ರಮ ನಾಮ. ಅವರ ಸಮಾಧಿ ಅಲ್ಲೇ ಇದೆ. ನನ್ನ ತಂದೆಯವರ ಅಜ್ಜ ಪಾದಕಲ್ಲು ಗಣಪತಿ ಭಟ್ಟರು ಅಂತ. ಆ ಗಣಪತಿ ಭಟ್ಟರ ಮಗ ವಿಷ್ಣು ಭಟ್ಟರು. ಆ ವಿಷ್ಣು ಭಟ್ಟರ ಮೊಮ್ಮಗ ನನಗೂ ವಿಷ್ಣು ಭಟ್ಟ ಎಂಬ ಹೆಸರಿರುವಂಥದ್ದು ಹಾಗೆ ಅಜ್ಜನ ಹೆಸರು. ಈ ವಿಷ್ಣು ಭಟ್ಟರಿಗೆ 4 ಜನ ಮಕ್ಕಳಲ್ಲಿ 4 ಜನ ವಿಷ್ಣು ಭಟ್ಟರು ಇದ್ದಾರೆ. ಅದರಲ್ಲಿ ನಾನು 3ನೇ ವಿಷ್ಣು. 2 ವಿಷ್ಣುಗಳಿಲ್ಲ ಈಗ, ನನ್ನ ದೊಡ್ಡಪ್ಪಂದಿರ ಮಕ್ಕಳು. ನಮ್ಮಲ್ಲಿ ಪದ್ಧತಿ ಹೇಗೆ ಅಂತ ಹೇಳಿದರೆ, ಅಜ್ಜನ ಹೆಸರನ್ನು ಮೊಮ್ಮಗನಿಗೆ ಇರಿಸುವಂಥದ್ದು. ಅಂದರೆ ಒಬ್ಬ ವ್ಯಕ್ತಿ ತನ್ನ ಮೊದಲನೇ ಮಗನಿಗೆ ತನ್ನ ತಂದೆ ಹೆಸರನ್ನು, ಮೊದಲನೇ ಮಗಳಿಗೆ ತನ್ನ ತಾಯಿಯ ಹೆಸರನ್ನು ಇರಿಸುವಂಥದ್ದು ಪದ್ಧತಿ. 2ನೇ ಗಂಡು ಮಗನಿಗೆ ತನ್ನ ಮಾವಂದು ಅಂತ ಹೇಳಿದರೆ ತಾಯಿಯ ತಂದೆಯದ್ದು. ಆಮೇಲೆ 2ನೇ ಮಗಳಿಗೆ ತಾಯಿಯದ್ದು ಹಾಗೆ ಹೆಸರಿರಿಸುವಂಥ ಪದ್ಧತಿ. ಹಾಗೆ ವಿಷ್ಣು ಸಾವಿತ್ರಿ ಎಂಬ ಆ ಅಜ್ಜಿಯರ ಹೆಸರನ್ನು ಧರಿಸಿದಂಥವರು 4 ಮನೆಗಳಲ್ಲಿ ನಾವು 4 ವಿಷ್ಣು 4 ಸಾವಿತ್ರಿ ಇದ್ದೇವೆ. ಅದರಲ್ಲಿ 3ನೇವನು ನಾನು. ನಮ್ಮ ಚಿಕ್ಕಪ್ಪನ ಮಗ ಇನ್ನೊಬ್ಬ ವಿಷ್ಣು. ಅಜ್ಜಂದ್ರಿಗೆ 4 ಜನ ಅಜ್ಜಂದಿರು. ಕೃಷ್ಣ ಭಟ್ಟರು ಅಂತ ಹಿರಿಯರು, ಆಮೇಲೆ ಶಂಕರನಾರಾಯಣ ಭಟ್ಟರು ಅಂತ ಹೇಳಿ, ಆಮೇಲೆ ವಿಷ್ಣು ಭಟ್ಟರು, ಆಮೇಲೆ ರಾಮ ಭಟ್ಟರು ಅಂತ ಹೇಳಿ. ಅದರಲ್ಲಿ ಕೃಷ್ಣ ಭಟ್ಟರಿಗೆ ಮಕ್ಕಳಿಲ್ಲ, ಅವರ ಸಂತತಿ ಇಲ್ಲ. ಶಂಕರನಾರಾಯಣ ಭಟ್ಟರ ಮಕ್ಕಳ ಅವರು ಸಂತತಿ ಆ ವಿಟ್ಲ ಛತ್ರ ಅಂತ ನಾನೀಗ ಉಲ್ಲೇಖಿಸಿದ ಅಲ್ಲಿದ್ದಾರೆ. 3ನೇ ವಿಷ್ಣು ಭಟ್ಟರು. ಆ ವಿಷ್ಣು ಭಟ್ಟರ ಮಕ್ಕಳು ನಾವು, ನನ್ನ ದೊಡ್ಡಪ್ಪ, ಚಿಕ್ಕಪ್ಪ. ದೊಡ್ಡಪ್ಪಂದ್ರೆ 2 ಜನ, ನಮ್ಮ ತಂದೆ, ಆಮೇಲೆ ನಮ್ಮ ಚಿಕ್ಕಪ್ಪ. ಇವರಿಗೆಲ್ಲರಿಗೆ ಮಕ್ಕಳು, ಸಂತತಿ ಇತ್ಯಾದಿಗಳು. ನಾವೆಲ್ಲ ಬಂಟ್ವಾಳ ತಾಲೂಕಿನ ಆ ಪ್ರದೇಶದಲ್ಲೇ ಇದ್ದೇವೆ, ಪಾದೇಕಲ್ಲು ಮತ್ತು ಪರಿಸರದಲ್ಲಿ ಇದ್ದೇವೆ. ಆಮೇಲೆ 4ನೇ ರಾಮ್ ಭಟ್ರು ಅಂತ ಇದ್ದರು, ನಮ್ಮ ತಂದೆಯವರ ಚಿಕ್ಕಪ್ಪ. ಅವರ ಸಂತತಿ ಇಲ್ಲ. 2 ಮಕ್ಕಳಿದ್ದರು, ಅವರು 2 ಮದುವೆ ಆಗದವರು, ಅವರ ಸಂತತಿ ಇಲ್ಲ ಈಗ. ಆದ್ದರಿಂದ ಈ ವಿಷ್ಣು ಭಟ್ರ ಸಂತತಿಯವರಿದ್ದೇವೆ ಮತ್ತು ಶಂಕರನಾರಾಯಣ ಭಟ್ರ ಸಂತತಿಯವರು, ಹಾಗೆ 2 ಸಂತತಿಯವರಿದ್ದೇವೆ. ಇದು ನಮ್ಮ ಮನೆತನದ ಹಿನ್ನೆಲೆ. ಈಗ ನಿಮ್ಮ ತಂದೆ ತಾಯಿಯವರು ಕೃಷಿಕರು ಮತ್ತು ಪೌರವತಿ ಒಟ್ಟಿಗೆ ನಡೆಸ್ಕೊಂಡು, ಹೌದು, ನಿಮ್ಮ ಆರಂಭದಲ್ಲಿ ಅವರ ಒಟ್ಟು ವ್ಯವಸ್ಥೆಗಳು ಅಂದರೆ ಜೀವನಕ್ಕೋಸ್ಕರ ಅವರು ಹೇಗೆ ನಡೆಸ್ಕೊಂಡ್ಬರ್ತಾ ಇದ್ರು? ಈಗ ನಮ್ಮ ತಂದೆಯವರು ಅವರ ಬಾಲ್ಯಕಾಲದಲ್ಲಿ ವಿದ್ಯಾಭ್ಯಾಸ ಸ್ವಲ್ಪ ಮಟ್ಟಿಗೆ ಸಂಸ್ಕೃತ ವಿದ್ಯಾಭ್ಯಾಸವನ್ನು, ಆಮೇಲೆ ವೈದಿಕ ವಿದ್ಯಾಭ್ಯಾಸವನ್ನು ಮಾಡಿದರು. ನಮ್ಮ ತಂದೆಯವರ ಹಿರಿಯರು, ದೊಡ್ಡ ತಂದೆಯವರಲ್ಲಿ ಹಿರಿಯರು, ಅವರು ವೈದಿಕ ವಿದ್ಯಾಭ್ಯಾಸವನ್ನು ಮಾಡಿದರು. ಆದರೆ ಅವರು ಮನೆಯ ಪೂಜೆ ಇತ್ಯಾದಿಗಳ ಅನುಷ್ಠಾನವನ್ನು ಮಾಡ್ತಾ ಇದ್ದವರಾದ್ದರಿಂದ ಅವರು ಪೌರೋಹಿತ್ಯ ಇತ್ಯಾದಿಗಳಿಗೆ ಅವರಿಗೆ ವಿಶೇಷ ಸಮಯಾವಕಾಶ ಸಿಗ್ತಾ ಇರಲಿಲ್ಲ. ಆದ್ದರಿಂದ ನಮ್ಮ ತಂದೆಯವರು ಈ ವೈದಿಕ ಅಧ್ಯಯನವನ್ನು ಮಾಡಿದ ಮೇಲೆ ಪೌರೋಹಿತ್ಯ ಇತ್ಯಾದಿಗಳನ್ನು ಅವರೇ ಹೆಚ್ಚಾಗಿ ನಿರ್ವಹಿಸ್ತಾ ಇದ್ದರು. ಅದರ ಜೊತೆಗೆ ಅವರು ಅಲ್ಲಿ ಕಮ್ಮಜೆಯಲ್ಲಿ ಒಂದು ಸಂಸ್ಕೃತ ಪಾಠಶಾಲೆ, ನಮ್ಮ ಕುಟುಂಬದ ಇನ್ನೊಂದು ಶಾಖೆಯವರು ಕಮ್ಮಜೆ ಸುಬ್ಬಣ್ಣ ಭಟ್ರು ಅಂತಿದ್ದರು, ಅವರು ಸ್ಥಾಪನೆ ಮಾಡಿದಂಥ ಒಂದು ಅಮರ ಭಾರತಿ ಒಂದು ಸಭಾ ಅಂತ ಆ ಸಂಸ್ಥೆಯ ವತಿಯಿಂದ ಸ್ಥಾಪಿತವಾದಂಥ ಒಂದು ಸಂಸ್ಕೃತ ಶಾಲೆ ಕಮ್ಮಜೆ ಎಂಬಲ್ಲಿ ಇತ್ತದು. ಕರೋಪಾಡಿ ಗ್ರಾಮ ಕನ್ಯಾನ ಗ್ರಾಮದ ಗಡಿ. ಕಮ್ಮಜೆ ಎಂಬುದು ಕನ್ಯಾನ ಗ್ರಾಮದಲ್ಲಿದೆ, ಒಡಿಯೂರಿಗೆ ಸಮೀಪವಾಗಿದೆ ಅದು ಕಮ್ಮಜೆ ಎಂಬಂಥದ್ದು. ಇವತ್ತಿಗೆ ಆ ಕಟ್ಟಡ ಇಲ್ಲ. ನಾನು ಆ ಬಾಲ್ಯಕಾಲದಲ್ಲಿ ಆ ಕಟ್ಟಡವನ್ನು ನೋಡಿದ್ದೇನೆ, ಆಮೇಲೆ ಅದು ಬಿದ್ದು ಹೋಗಿದೆ. ಕಮ್ಮಜೆ ಸುಬ್ಬಣ್ಣ ಭಟ್ರು ಅಂಥೇಳಿ, ಅವರ ಕಾಲದಲ್ಲಿ ಅಲ್ಲಿ ಸಂಸ್ಕೃತ ಅಧ್ಯಯನ ಇತ್ತು. ನಮ್ಮ ತಂದೆಯವರು ಅದೇ ಶಾಲೆಗೆ ಹೋದಂಥವರು. ಮತ್ತು ಸಂಸ್ಕೃತದಲ್ಲಿ ಒಂದು ಮಟ್ಟಿನ ಅಧ್ಯಯನ ಆಗಿ ಆಗ ಸಂಸ್ಕೃತ ಎಂಟ್ರೆನ್ಸ್ ಅಂತ ಮತ್ತೆ ಶಿರೋಮಣಿ ಪದವಿಗೆ ಹೋಗಬೇಕಾಗಿತ್ತು. ಶಿರೋಮಣಿಗೆ ಅವರು ಅಧ್ಯಯನ ಮಾಡಲಿಲ್ಲ. ನಮ್ಮ ಚಿಕ್ಕಪ್ಪ ಸಾಹಿತ್ಯ ಶಿರೋಮಣಿ ಅಧ್ಯಯನ ಮಾಡಿದರು. ಪ್ರಸಿದ್ಧರಾದಂಥ ಕನ್ಯಾನ ಭೀಮಭಟ್ರು, ನೀರ್ಪಾಜೆ ಅವರೆಲ್ಲ ಅಲ್ಲೇ ಕಲಿತು ಮುಂದೆ ನೀರ್ಚಾಲಿನಲ್ಲಿ ಸಂಸ್ಕೃತ ಶಿರೋಮಣಿ ಪದವಿ ಪಡೆದಂಥವರು. ಈ ಕನ್ಯಾನ ಭೀಮಭಟ್ರ ತಂದೆ ಅವರು ಇದೇ ಕಮ್ಮಜೆ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವರು ನಮ್ಮ ತಂದೆಗೆ ಗುರುಗಳು. ಶಂಕರ ಭಟ್ರು ಅಂತ ಅವರಿಗೆ ಹೆಸರು. ಅವರು ಪಂಜಜ ಶಂಕರ ಭಟ್ರು ನನ್ನ ಗುರುಗಳು, ಆಮೇಲಿನವರು. ಇವರು ಭೀಮಭಟ್ರ ತಂದೆ ನೀರ್ಪಾಜೆ, ಕೊಣಲೆ ಅಂತಲೂ ಕೂಡ ಹೇಳ್ತಾರೆ, ಹತ್ರ ಅದು. ಅವರು ನಮ್ಮ ತಂದೆಯವರ ಗುರುಗಳು. ಆಮೇಲೆ ನಮ್ಮ ತಂದೆಯವರು ಪರಕಜೆಯಲ್ಲಿ ಈ ವೈದಿಕ ವಿದ್ಯಾಭ್ಯಾಸ ಇತ್ಯಾದಿ ಮಾಡಿದ್ದು. ಪರಕಜೆ ನಾರಾಯಣ ಭಟ್ರು ಅಂತ ವೈದಿಕರು ವಿದ್ವಾಂಸರಿದ್ದರು ನಮ್ಮ ಕುಟುಂಬದವರೇ. ಅಲ್ಲಿ ಅವರು ಪ್ರಯೋಗ ಪಾಠ, ಮಂತ್ರಪಾಠ ಇತ್ಯಾದಿಗಳನ್ನೆಲ್ಲ ಅಲ್ಲಿ ಕಲಿತದ್ದು. ಆಮೇಲೆ ನಮ್ಮ ಶಿಷ್ಯವರ್ಗದ ಮನೆಗಳು ಕೆಲವು, ಅವುಗಳಿಗೆಲ್ಲ ಅವರೇ ಪೌರೋಹಿತ್ಯ ನಿರ್ವಹಣೆ ಮಾಡ್ತಾಯಿದ್ರು. ಮತ್ತು ನಮ್ಮ ಬಾಲ್ಯಕಾಲದಲ್ಲಿ ನಮ್ಮ ತಂದೆಯವರು ಸ್ವಲ್ಪ ಕೆಲವು ಪಾಠಗಳು, ಬಾಯಿ ಪಾಠಗಳು ಇತ್ಯಾದಿಗಳೆಲ್ಲ ಕೆಲವು
ಹೇಳಿಕೊಡ್ತಾಯಿದ್ರು. ಆಮೇಲೆ ನಮಗೆ ಉಪನಯನ ಆದಮೇಲೆ ಸ್ವಲ್ಪ ಮಂತ್ರಪಾಠ ಇತ್ಯಾದಿಗಳನ್ನು ಅವರು ಮಾಡಿದರು. ಆಮೇಲೆ ನಾನು ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡುವ ಸಮಯದಲ್ಲಿ ನಮ್ಮ ತಂದೆಯವರಿಗೆ ಅಷ್ಟು ಹುಷಾರಿರಲಿಲ್ಲ. ಆಮೇಲೆ ಅವರು ಪೌರೋಹಿತ್ಯ ಇತ್ಯಾದಿಗಳನ್ನು ಬಿಟ್ಟರು, ಮನೆಯಲ್ಲೇ ಇದ್ದರು. ಅವರಿಗೆ ಅಷ್ಟು ಹುಷಾರಿಲ್ಲದೆ ಇದ್ದ ಕಾರಣ ಪಾಠ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಮಾಡಿ ಫೈಲಾಗುವವರೆಗೆ ಶಾಲೆಗೆ ಹೋಗಲಿ ಅಂತ ಅವರು ಹೇಳಿದರು. ಹಾಗೆ ನಾನು ಶಾಲೆಗೆ ಹೋಗಲಿಕ್ಕೆ ಶುರು ಮಾಡಿದೆ. ಹಾಗೆ ಪ್ರಾಥಮಿಕ ಶಾಲೆ ಆಯಿತು, ಆಮೇಲೆ ಹೈಸ್ಕೂಲ್ ಆಯಿತು. ಅದರಲ್ಲೇ PUC 2 ವರ್ಷದ PUC ಬಂತು. 2 ವರ್ಷ PUCಯಲ್ಲಿ 1ನೇ ಬ್ಯಾಚಿನ ವಿದ್ಯಾರ್ಥಿ ನಾನು. ಆಮೇಲೆ ಕಾಲೇಜಿಗೂ ಹೋಗುವಂಥ ಅವಕಾಶ ಬಂತು. ಮತ್ತು ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ಕಾಲೇಜ್ ಅಭ್ಯಾಸ ಆಯಿತು. 56ರಲ್ಲಿ ನೀವು ಜನಿಸಿದ್ರಿ. ಹೌದು. ಆಗ ನಿಮಗೆ ಅಲ್ಲಿಯ ಅನುಕೂಲತೆಗಳು ಹೇಗಿದ್ದು ಅಂತ ಒಂದು ಪ್ರಶ್ನೆ. ಮತ್ತು ಇನ್ನೊಂದೇನು ಅಂತಂದರೆ, ಈಗ ಶಾಸ್ತ್ರ ವಿಚಾರಗಳಲ್ಲಿ ತೊಡಗಿಸ್ಕೊಂಡಂತಹ ನಿಮ್ಮ ಕುಟುಂಬಕ್ಕೆ ಈ ಆಧುನಿಕ ಶಿಕ್ಷಣಕ್ಕೆ ಕಳಿಸ್ಬೇಕು ಅಂತ ಅನಿಸಿದ್ದಾದರೂ ಹೇಗೆ? ಈಗ ಅಲ್ಲಿ ನಿಮ್ಮ ತಂದೆ ಹಿರಿಯರೆಲ್ಲ ಇದ್ರಲ್ಲ, ಹೌದು, ಅವರಿಗೆ ಈ ಶಾಸ್ತ್ರ ವಿಚಾರಗಳಿಗೆ ಹೋಗಬೇಕು ಅನ್ನುವಂಥ ಒಂದು ಅಭಿಲಾಷೆ ಇರಲಿಲ್ಲವೇ ಅಂತ ಒಂದು. ಆಗಿನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ, ನಾವು ಕೃಷಿ ಕುಟುಂಬ. ಪೌರೋಹಿತ್ಯ ಅಂತ ಹೇಳಿದರೂ ಕೂಡ ಅದು ಸಂಪಾದನೆಯ ಮಾರ್ಗ ಅಲ್ಲ, ಅದು ಕರ್ತವ್ಯ ನಿರ್ವಹಣೆಯ ಮಾರ್ಗ, ಅದು ಸಂಪಾದನೆ ಅಲ್ಲ. ಪೌರೋಹಿತ್ಯ ಅಂತ ಹೇಳಿದರೆ ಈಗಿನ ಕಾಲದ ರೀತಿಯ ಪೌರೋಹಿತ್ಯ ಅಂತ ಅದನ್ನು ಭಾವಿಸಬಾರ್ದು. ಶಿಷ್ಯವರ್ಗದ ಕೆಲವು ಮನೆಗಳಲ್ಲಿ ಅಲ್ಲಿ ಅವರಿಗೆ ಏನು ಶುಭ ಕರ್ಮಗಳು ಅಪರ ಕರ್ಮಗಳು ಇತ್ಯಾದಿ ಎಲ್ಲ ಆಗಬೇಕೋ ಅದನ್ನು ಯಥಾಯೋಗ್ಯವಾಗಿ ನಿರ್ವಹಿಸುವಂತಹದ್ದು ಪುರೋಹಿತನ ಕೆಲಸ. ಕೊಟ್ಟ ದಕ್ಷಿಣೆಯನ್ನು ತೆಗೆದುಕೊಂಡು ಬರುವಂತಹದ್ದು. ನಮ್ಮ ತಂದೆಯವರು ಹೇಳಿದಂತಹದ್ದುಂಟು, ಎಲ್ಲಿಯೂ ಆ ಹಣದ ಬಗೆಗೆ ಸ್ವಲ್ಪವೂ ಆಸೆ ಮಾಡಬಾರದು ಅಂತೇಳಿ. ಒಂದು ಮನೆಯಲ್ಲಿ ಅವರಿಗೆ ಉದಾಹರಣೆ ಹೇಳಿದಂತಹದ್ದುಂಟು. ತುಂಬ ಬಡತನ ಇದ್ದಂತಹ ಕಾಲ ಮತ್ತು ಮನೆಗಳಲ್ಲಿಯೂ ಬಡತನ ಇದ್ದಂತಹ ಕಾಲ. ಆ ಕಾಲದಲ್ಲಿ ಅವರು ಒಂದು ಉಪನಯನ ಮಾಡಿಸಿದಂತಹ ಸಂಗತಿಯನ್ನು ಹೇಳಿದ್ದಾರೆ ಶಿಷ್ಯವರ್ಗದವರಲ್ಲಿ. ಆ ಉಪನಯನ ಮಾಡಿಸಿದಂತಹ ಮನೆಯವರು ಈ 1ನೇ ಚಕ್ರಕೋಡಿ ಎಂಬಂತಹ ಮನೆಯ ಹೆಸರು ಹೇಳಿದಲ್ಲ, ಆ ಮನೆತನದಲ್ಲಿ ಇದ್ದಂಥ ಒಂದು ಮನೆ, ಆ ಮನೆತನಕ್ಕೆ ಸಂಬಂಧಿಸಿದಂಥ ಒಂದು ಮನೆ. ಆ ಮನೆಯಲ್ಲಿ ಆಗ ಅವರಲ್ಲಿ ಇಡೀ ಇದ್ದಂಥದ್ದು ಹಣವಾಗಿ ದಕ್ಷಿಣೆ ಕೊಡಲಿಕ್ಕೆ ಸಾಧ್ಯ ಇದ್ದಂಥದ್ದು ಒಂದು ಆಣೆ. ಅದರಲ್ಲಿ ಎಷ್ಟನೇ ಇಸವಿ ಅಂತೆಲ್ಲ ನನಗೆ ಗೊತ್ತಿಲ್ಲ, ಸುಮಾರು ಈ ಸ್ವಾತಂತ್ರ್ಯ ಬರುವ ಆ ಕಾಲದಲ್ಲಿರಬಹುದು. ಅದು ಒಂದು 1950ರ ಕಾಲದಲ್ಲಿ ಇರಲಿಕ್ಕೂ ಸಾಕು. ನಮ್ಮ ತಂದೆಯವರೇ ಹೇಳಿದಂತಹ ಸಂಗತಿ, ಅವರು ಪೌರೋಹಿತ್ಯಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲಿನ ಸಂಗತಿ ಅದು. ಆವಾಗ ಆ ಒಂದು ಆಣೆಯಲ್ಲಿ ಆ ಒಂದು ದಕ್ಷಿಣೆ ಅದು ಮಾತ್ರ ಇರುವುದು. ಆ ಒಂದು ಆಣೆಯ ನಾಣ್ಯವನ್ನು ಬೇಕಾದಲ್ಲೆಲ್ಲ ಎಲೆಡಿಕೆ ಮತ್ತು ಅದರೊಟ್ಟಿಗೆ ದಕ್ಷಿಣೆ ಕೊಡುವಂಥದ್ದು ಪದ್ಧತಿ. ಒಂದು ತುಳಸಿ ದಳ, ಅದನ್ನೇ ಇಡೋದು ಎಲ್ಲ ಕಡೆಯಲ್ಲಿ. ದಕ್ಷಿಣೆ ಕೊಡಬೇಕು ಅಂತ ಹೇಳುವಾಗ ಅದನ್ನೇ ಇಡೋದು. ಕೊನೆಗೆ ಅವರು ಈ ಎಲ್ಲ ಕೆಲಸವನ್ನು ಉಪನಯನಕ್ಕೆ ಸಂಬಂಧಪಟ್ಟ ಹಿಂದಿನ ನಾಂದಿಯಿಂದ ಪ್ರಾರಂಭವಾಗಿ ಎಲ್ಲ ಅದು 4ನೇ ದಿವಸ ವ್ರತ ವಿಸರ್ಜನೆಯ ಎಲ್ಲ ಕಾರ್ಯಕ್ರಮಗಳು ಅದರಲ್ಲೇ ಮುಗಿಸಬೇಕು. ಉಪನಯನಕ್ಕೆ ಕ್ರಿಯಾದಕ್ಷಿಣೆಯಾಗಿ ಪುರೋಹಿತರಿಗೆ ವಸ್ತ್ರ, ವಿಶೇಷವಾದಂಥ ದಕ್ಷಿಣೆ ಇತ್ಯಾದಿಗಳನ್ನೆಲ್ಲ ಕೊಡುವಂಥ ಪದ್ಧತಿ ಉಂಟು. ಇವರು ಈ ಒಂದು ಆಣೆ, ಎಲೆಡಿಕೆ ಮತ್ತು ಒಂದು ತೆಂಗಿನಕಾಯಿ ಇಷ್ಟನ್ನು ಕೊಟ್ಟು, ನನ್ನಲ್ಲಿ ಇಷ್ಟೇ ಇರುವುದು ಭಟ್ರೆ ಇನ್ನೇನೂ ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹತ್ತು ಬಿಟ್ರಂತೆ. ದಕ್ಷಿಣೆ ಹೆಚ್ಚು ನನಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿ ಉಂಟು ಅಂತ ಹೇಳುವಂಥದ್ದನ್ನು ಹೇಳಿ ಹತ್ತು ಬಿಟ್ರಂತೆ. ನಮ್ಮ ತಂದೆಯವರು ಹೇಳಿದ್ರಂತೆ, ಅದೆಂಥದೂ ಇಲ್ಲ, ನಮ್ಮ ತಂದೆಯವ್ರದ್ದು ಅಪೇಕ್ಷೆ ಉಂಟು, ಅವರು ಹೇಳಿದ್ದೇ ಹಾಗೆ, ನಮ್ಮ ಶಿಷ್ಯವರ್ಗದ ಮನೆಗಳಲ್ಲಿ ಬೇಕಾದ ಹಾಗೆ ಕ್ರಿಯಾಭಾಗಗಳನ್ನು ನಡೆಸಿ ಬರಬೇಕು ಅಂತ ಹೇಳಿದಷ್ಟು ಹೊರತು ದಕ್ಷಿಣೆಯ ಬಗ್ಗೆ ಎಂಥದ್ದು ಮಾತನಾಡಲಿಲ್ಲ. ನೀನು ಎಷ್ಟು ದಕ್ಷಿಣೆ ಅಂತ ಕೊಟ್ಟಿದ್ದೆ ಅದು ಸಂಪೂರ್ಣ ತೃಪ್ತಿ, ನಮ್ಮ ಹಿರಿಯರಿಗೂ ತೃಪ್ತಿ ಆಗ್ತದೆ ಅಂತ ಹೇಳಿ ಬಂದಿದ್ದಾರಂತೆ. ಈ ಥರ ಪೌರೋಹಿತ್ಯ ಮಾಡಿಸಿದಂಥದ್ದು ಉಂಟು ಅಂತ ಹೇಳೋದನ್ನು ನಮ್ಮ ತಂದೆಯವರು ಹೇಳಿದ್ದಾರೆ. ಆ ಥರದ್ದು. ಆದ್ದರಿಂದ ಕೃಷಿಗೆ ಬೇಕಾಗಿ ನಮ್ಮ ತಂದೆಯವರು ತುಂಬ ಕಷ್ಟಪಟ್ಟರು, ಕೆಲಸ ಮಾಡಿದ್ದಾರೆ. ಅವರು ಸ್ವಲ್ಪ ಸಮಯ ಅಧ್ಯಾಪಕರು ಆಗಿದ್ದರು ಅದೇ ಶಾಲೆಯಲ್ಲಿ, ಸಂಸ್ಕೃತ ಶಾಲೆಯಲ್ಲಿ ಒಂದು 7 ವರ್ಷಗಳ ಕಾಲ ಅಧ್ಯಾಪಕರಾಗಿದ್ದರಂತೆ. ಆ ಅಧ್ಯಾಪಕರಾಗಿದ್ದು ಆಮೇಲೆ ಅವರ ತಮ್ಮ ಸೀತಾರಾಮ್ ಭಟ್ರು ಅಂತೇಳಿ ಅವರು ಸಾಹಿತ್ಯ ಶಿರೋಮಣಿ ಪದವಿ ಪಡೆದ ಮೇಲೆ ಅವರು ಊರಿಗೆ ಬಂದರು. ಊರಿಗೆ ಬಂದಾಗ, ಇನ್ನು ಈ ಮಾಸ್ಟರ್ ಕೆಲಸ ನೀನು ಮಾಡು, ನಾನು ಕೃಷಿ ಕೆಲಸ ಮಾಡುತ್ತೇನೆ ಅಂತ ಅವರು ಹೇಳಿದ್ರಂತೆ. ಆವಾಗ ಅಷ್ಟು ಸುಲಭವಾಗಿ ಒಂದು ಮಾಸ್ಟರ್ ಕೆಲಸ ಮಾಡೋದು ಅಂತ ಹೇಳುವಂಥ ಪ್ರಶ್ನೆ ಬರ್ಬೋದು. ಆವಾಗ ಅದು ಮ್ಯಾನೇಜ್ಮೆಂಟಿನವರು, ನಮ್ಮ ಕುಟುಂಬದವರು ಅವರಲ್ಲಿ ಹೋದರು. ಹೋಗಿ ನನ್ನ ತಮ್ಮ ಶಿರೋಮಣಿ ಕಲಿತು ಬಂದಿದ್ದಾನೆ, ನನಗಿಂತಲೂ ಹೆಚ್ಚು ಕಲಿತಿದ್ದಾನೆ, ಅವನನ್ನು ನೀವು ಮಾಸ್ಟರ್ ಮಾಡಿ, ನಾನು ಕೃಷಿ ಕೆಲಸಕ್ಕೆ ಹೋಗ್ತೇನೆ ಅಂಥೇಳಿ ನಮ್ಮ ತಂದೆಯವರು ಅವರ ಅಣ್ಣನ ಒಪ್ಪಿಗೆಯನ್ನು ಪಡೆದು ಅವರು ಕೃಷಿಗೆ ಹೋದರು. ನಮಗೆ ಸ್ವಲ್ಪ ಜಮೀನು, ಭತ್ತ
ಗೇಣಿ ಪದ್ಧತಿ ಇತ್ತು. ಆವಾಗ ಆ ಗೇಣಿ ಬರುವಂಥ ವ್ಯವಸ್ಥೆ ಇತ್ತು. ಅವರು ನಮ್ಮ ದೊಡ್ಡ ತಂದೆಯವರು ಹೇಳಿದ್ರಂತೆ, ಈ ಬಯಲು ಗದ್ದೆಗಳಿಂದೆಲ್ಲ ಗೇಣಿ ಸರಿಯಾಗಿ ಬರ್ತದೆ, ಬೆಟ್ಟು ಗದ್ದೆಗಳಲ್ಲಿ ಒಕ್ಕಲುಗಳಿಗೂ ಕೂಡ ಸರಿಯಾಗಿ ಬೆಳೆ ಬರುವುದಿಲ್ಲ, ಆದ್ದರಿಂದ ಅವರಿಗೆ ಗೇಣಿ ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಣ್ಣರೇ ದಾಲ ಆತಜಿ ಬುಳೆ ಒತ್ತದಜ್ಜಿ ಅಂತ ಹೇಳುವಂಥ ಹೇಳಿ ಕೈ ಚೆಲ್ತಾರೆ. ಆದ್ದರಿಂದ ಎಲ್ಲಿ ಬೆಳೆ ಬರುವುದಿಲ್ಲವೋ ಅಲ್ಲಿ ಹೋಗಿ ಕೃಷಿ ಮಾಡು ಅಂತ ಹೇಳಿದ್ರಂತೆ. ಹಾಗೆ ಸ್ವಲ್ಪ ಬೆಟ್ಟು ಗದ್ದೆಯ ಭೂಮಿಗಳು ಇತ್ಯಾದಿಗಳೆಲ್ಲ ಇತ್ತು, ಅಲ್ಲಿ ಹೋಗಿ ನಮ್ಮ ತಂದೆಯವರು ಕೃಷಿ ಮಾಡಿದರು. ಹಾಗೆ ಕೃಷಿ ಮಾಡಿದಲ್ಲಿ ಅದು ಈಗ ಪಾದೇಕಲ್ಲು ಅಂತ ಹೇಳೋದ್ರಿಂದ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ಅರಸಳಿಕೆ ಅಂತ ಹೇಳಿ ಅಲ್ಲೇ ಕೃಷಿ ಮಾಡಿ ಸ್ವಲ್ಪ ತೋಟ ಇತ್ಯಾದಿಲ್ಲ ಮಾಡಿ ನೀರಿಗೆ ವ್ಯವಸ್ಥೆ ಮಾಡಿ ಅಲ್ಲೇ ಮನೆ ಕಟ್ಟಿ, ಅಲ್ಲಿ ಈಗ ಅವರು ಕಟ್ಟಿಸಿದ ಮನೆ ಅಲ್ಲೇ ಇದೆ, ಅಲ್ಲಿ ನಾವಿರ್ತೇವೆ, ನಮ್ಮ ವಾಸ ಅಲ್ಲಿಯೂ ಇದೆ. ಪಾತ್ರಾಡಿಯಲ್ಲಿ ಇದ್ದರೂ ಕೂಡ ನಾವು ಅಲ್ಲಿಯೂ ಇದ್ದೇವೆ ಅಂತಲೇ ಲೆಕ್ಕ. ಹಾಗೆ ಕರೋಪಾಡಿ ಗ್ರಾಮದಲ್ಲಿ ಅಲ್ಲಿ ಮೂಲ ಮನೆ ಉಂಟು, ತಂದೆಯವರು ಕಟ್ಟಿಸಿದ ಮನೆ. ತಂದೆಯವರು ಹುಟ್ಟಿದ್ದು ಪಾದೇಕಲ್ಲು ಮನೆಯಲ್ಲಿ. ಹೌದು, ಅದು ಹಳೆಯ ಮನೆ, ತುಂಬ ಹಳೆಯ ಮನೆ. ಆ ಮನೆಯೂ ಕೂಡ ಈಗ ಸ್ವಲ್ಪ ರೂಪಾಂತರ ಹೊಂದಿ ಪಾದೇಕಲ್ಲು ಮನೆಯಲ್ಲಿ ನಮ್ಮ ತಂದೆಯವರ ಅಣ್ಣ ಗಣಪತಿ ಭಟ್ರು, ಆ ಗಣಪತಿ ಭಟ್ರ ಮಗ ವಿಷ್ಣು ಭಟ್ರಿದ್ದರು. ವಿಷ್ಣು ಭಟ್ರ ಮಗ ನಾರಾಯಣ ಭಟ್ರು ಎಂಬವರು ಈಗ ನಮ್ಮ ಕುಟುಂಬದ ಪೌರೋಹಿತ್ಯವನ್ನು ಅವರೇ ನಿರ್ವಹಿಸ್ತಾರೆ, ಪೂಜಾದಿಗಳನ್ನು ಅವರೇ ನಿರ್ವಹಿಸ್ತಾರೆ, ಅನುಷ್ಠಾನಾದಿಗಳೇನಾಗಬೇಕು ಅದನ್ನೇ ನಿರ್ವಹಿಸ್ತಾರೆ. ಆ ನಾರಾಯಣ ಭಟ್ರಿಗೆ ವೈದಿಕ ಪ್ರಯೋಗ ವಿದ್ಯಾಭ್ಯಾಸವನ್ನು ಮಾಡಿಸಿದಂಥದ್ದು ನಮ್ಮ ತಂದೆಯವರೇ. ಆವಾಗ ನಾವು ತಂದೆಯವರು ಸ್ವಲ್ಪ ಹುಷಾರಾಗಿದ್ದರು. ಆಮೇಲೆ ಆಗ ನಾನು ಕಾಲೇಜು ಇತ್ಯಾದಿ ಎಲ್ಲ ಹೋಗಿ ಆಗಿದೆ. ಹಾಗೆ ನಮ್ಮ ಕುಟುಂಬದಲ್ಲಿ ಈಗ ಪೌರೋಹಿತ್ಯದ ಜವಾಬ್ದಾರಿ ಹೊತ್ತಂಥವರು ಆ ನಾರಾಯಣ ಭಟ್ರು ಎಂಬವರು, ಅವರಿಗೆ ನಮ್ಮ ತಂದೆಯವರು ಅಭ್ಯಾಸ ಮಾಡಿಸಿದಂಥದ್ದು. ಇನ್ನು ಬೇರೆ ಕಾಲೇಜಿಗೆ ಹೋಗಲಿಕ್ಕೆ ಏನು ಕಾರಣ ಅಂತ ಹೇಳೋದನ್ನು ಕೇಳಿದೆ. ಅಲ್ಲಿ ನಮ್ಮ ಪ್ರದೇಶದಲ್ಲಿ ತಂದೆಯವರ ಒಂದು ರೀತಿಯಲ್ಲಿ ವಿದ್ಯಾರ್ಥಿಯೂ ಆಗಿದ್ದು ಕಾಲೇಜಿಗೆ ಹೋದಂಥವ್ರು ಪಾದೇಕಲ್ ನರಸಿಂಹ ಭಟ್ರು ಬಹಳ ಬುದ್ಧಿವಂತರು, ಬಹಳ ವಿದ್ವಾಂಸರು. ಸಂಸ್ಕೃತ ಕ್ಷೇತ್ರದಲ್ಲಿ ತುಂಬ ಕೆಲಸ ಮಾಡಿದಂಥವರು. ಅದರಲ್ಲಿಯೂ ಕಾವ್ಯಮೀಮಾಂಸೆಯ ಕ್ಷೇತ್ರದಲ್ಲಿ ಅವರದ್ದು ತುಂಬ ಸಾಧನೆ, ತುಂಬ ಕೆಲಸ. ಅವರು ಇದೇ ಕಮಜಿ ಶಾಲೆಯ ವಿದ್ಯಾರ್ಥಿಯಾಗಿದ್ದು ಆಮೇಲೆ ಆವಾಗ ನಮ್ಮ ತಂದೆಯವರು ಅವರಿಗೆ ತೋಟದಲ್ಲಿಯೂ ಕುಳಿತು ಎಲ್ಲ ಪಾಠ ಮಾಡಿದ್ದುಂಟು ಅಂತ ಹೇಳಿದ್ದಾರೆ ಅವರು. ಆಮೇಲೆ ಅವರು ವಿಟ್ಲದಲ್ಲಿ ಹೈಸ್ಕೂಲ್ ಓದಿ ಆಮೇಲೆ ಪದವಿ ವಿದ್ಯಾಭ್ಯಾಸವನ್ನು ಇಲ್ಲಿ LOCS ಕಾಲೇಜಿನಲ್ಲಿ ಮಾಡಿ ಮದ್ರಾಸಿನಲ್ಲಿ ಅವರು ಸಂಸ್ಕೃತ MA ಮಾಡಿದರು. ಅಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿದಂಥವ್ರು. ಆಮೇಲೆ ಸಾಗರ ಅಂಥೇಳಿ ಅಲ್ಲಿ ಲಾಲ್ ಬಹದ್ದೂರ್ ಕಾಲೇಜ್ ಅಂತ ಇದೆ, ಅಲ್ಲಿ ಗೋಪಾಲ್ ಕೃಷ್ಣಡಿಗರು ಪ್ರಿನ್ಸಿಪಾಲರಾಗಿರುವಾಗ ಅವರು ಸ್ವಲ್ಪ ಸಮಯ ಅಲ್ಲಿ ಅಧ್ಯಾಪಕರಾಗಿದ್ದರು. ಆಮೇಲೆ ಅವರ ಮನೆಯ ಕಾರಣದಿಂದಾಗಿ, ಮನೆಯ ಸಮಸ್ಯೆಯಿಂದಾಗಿ ಅವರೊಬ್ಬರೇ ಮಗ ಅವರು. ಮತ್ತು ಅವರು ಮನೆಗೆ ಬಂದರು. ಮನೆಯಲ್ಲಿಯೇ ಅವರು ಕೃಷಿಯನ್ನು ಈ ಸ್ವಾಧ್ಯಾಯವನ್ನು ಮಾಡ್ತಾಯಿದ್ರು. ಹಾಗೆ ನರಸಿಂಹ ಭಟ್ರು ಅವರು ಕಾಲೇಜಿಗೆ ಹೋದಂಥವ್ರು. ಆಮೇಲೆ ಒಂದರ್ಥದಲ್ಲಿ ಪ್ರೇರಣೆ ಕೂಡ ಇದೆ, ಸ್ವಲ್ಪ ಮಟ್ಟಿಗೆ ಅವರದ್ದು ಪ್ರೇರಣೆ ಇದೆ, ಆಧುನಿಕ ಹೌದು. ಆಮೇಲೆ ನಮ್ಮ ಅಜ್ಜನ ಮನೆಯಲ್ಲಿ ನಮ್ಮ ಸೋದರ ಮಾವ ಭೀಮ್ ಭಟ್ರು ಅಂತೇಳಿ ಅವರು ಪುತ್ತೂರು ಫಿಲಮಿನ ಕಾಲೇಜಿಗೆ ಹೋದಂಥವರು. ಅಜ್ಜನ ಮನೆ ಮಿತ್ತೂರು. ಅವರು ವೈದಿಕ ಕುಟುಂಬದವರು, ಅದು ಆಲಂಗಾರು ಅಂತ ಹೇಳಿದಲ್ಲ ಆ ಕುಟುಂಬಕ್ಕೆ ಸಂಬಂಧಪಟ್ಟವರು. ಅಲ್ಲಿಯೂ ಬಹಳ ದೊಡ್ಡ ವಿದ್ವಾಂಸರು ಇದ್ದಂಥ ಮನೆ ಅದು. ನಮ್ಮ ಅಜ್ಜ ತಿಮ್ಮಯ್ಯ ಭಟ್ಟರು ಅಂಥೇಳಿ ಅವರು ವಿದ್ವಾಂಸರು. ಅವರ ತಮ್ಮ ಮಿತ್ತೂರು ಪುರೋಹಿತ ಶಂಕರನಾರಾಯಣ ಭಟ್ರು ಅನೇಕ ಗ್ರಂಥಗಳನ್ನೆಲ್ಲ ಸಂಪಾದಿಸಿ ಬರೆದು ಎಲ್ಲ ಪ್ರಕಟಪಡಿಸಿದ್ದಾರೆ. ಒಳ್ಳೆಯ ಪ್ರವಚನಕಾರರು, ಅವರು ವಿದ್ವಾಂಸರು. ಅವರು ನಿರ್ಚಾಲ್ನಲ್ಲಿ ಓದಿದಂಥವರು, ಸಂಸ್ಕೃತ ಓದಿದಂಥವರು. ಹೀಗೆ ಸಂಸ್ಕೃತ ಮತ್ತು ವೈದಿಕ ಎರಡರಲ್ಲಿಯೂ ವಿದ್ವಾಂಸರ ಮನೆತನ ಅದು ಮಿತ್ತೂರು. ಅಲ್ಲಿ ನಮ್ಮ ದೊಡ್ಡ ಸೋದರ ಮಾವ ಕೃಷ್ಣ ಭಟ್ರು ಅವರು ತಂಜಾವೂರಿನಲ್ಲಿ ಹೋಗಿ ವೇದ ಕಲಿತುಕೊಂಡು ಬಂದಂಥವರು. ಎರಡನೇ ಭೀಮ್ ಭಟ್ರು ಉಡುಪಿಯಲ್ಲಿ ಅದಮಾರು ಮಠದ ಪರ್ಯಾಯದಲ್ಲಿ ಅವರು ಸ್ವಲ್ಪ ವೇದ ವಿದ್ಯಾಭ್ಯಾಸಕ್ಕಿಂತ ಬಂದರು. ಅವರಿಗೇನೋ ಸ್ವಲ್ಪ ಅಸೌಖ್ಯವಾಗಿ ಅನಾರೋಗ್ಯದಿಂದಾಗಿ ಮನೆಗೆ ಹೋಗಿ ಮತ್ತೆ ಅವರು ಕಾಲೇಜಿಗೆ ಹೋದರು. ಫಿಲಮಿನ ಕಾಲೇಜಲ್ಲಿ BCom ಮಾಡಿ ಆಮೇಲೆ ಅವರು CA ವಿದ್ಯಾಭ್ಯಾಸ ಮಾಡಿದರು. ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಮದ್ರಾಸ್ನಲ್ಲಿ ಅವರ ಜೀವನವನ್ನು ನಿರ್ವಹಿಸ್ತಾ ಇದ್ದಾರೆ. ಆಮೇಲೆ ಮತ್ತೆ 2 ಜನ ಇನ್ನಿಬ್ಬರು ಸೋದರ ಮಾವಂದಿರು ಅವರು ಕಾಲೇಜಿಗೆ ಹೋಗಲಿಲ್ಲ, ವೈದಿಕ ವಿದ್ಯಾಭ್ಯಾಸ ಮಾಡಿದರು. ಕೊನೆಯವರು ಅವರು ನನಗಿಂತ ಸ್ವಲ್ಪ ಹೆಚ್ಚು ವಯಸ್ಸಿನವರು. ಅವರು BCom ವಿದ್ಯಾಭ್ಯಾಸ ಮಾಡಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಮಡಿಕೇರಿಯಲ್ಲಿದ್ದಾರೆ. ಇದುವರೆಗೆ ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದಲ್ಲಿ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಡಾಕ್ಟರ್ ಅರುಣ್ ಕುಮಾರ್ SR ಅವರು ನಡೆಸಿಕೊಟ್ಟ ಮಾತುಕತೆಯ ಮೊದಲ ಭಾಗ ಕೇಳಿದಿರಿ. ಇದು ಇಂದಿನ ಸ್ಮೃತಿ ಧ್ವನಿ.
ಮುಂದಿನ ಸ್ಮೃತಿ ಧ್ವನಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.